ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಾವೆಲ್ಲ ಸೈಬರ್ ಕ್ರೈಮ್ ಬಗ್ಗೆ ಕೇಳಿರಬಹುದು. ಬಹಳಷ್ಟು ಜನ ಇದರಿಂದ ಮೋಸ ಹೋಗಿರುವುದನ್ನು ಸಹ ನಾವೆಲ್ಲ ಕೇಳಿರ್ತೀವಿ ಅಥವಾ ನೋಡಿರ್ತೀವಿ. ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಬುದ್ಧಿವಂತರಾದ್ರೂ ನಾವೇ ಇಂಥ ಒಂದು ಮೋಸಕ್ಕೆ ತುತ್ತಾಗುವುದು ಸಹ, ಎಷ್ಟೇ ಜಾಗೃತರಾಗಿದ್ದರೂ ನಮಗೆ ಅರಿವಿಲ್ಲದೆ ನಾವು ಮೋಸ ಹೋಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಸೈಬರ್ ಕ್ರೈಮ್ ಅವರು ಬಹಳಷ್ಟು ಈ ವಿಚಾರಗಳ ಕುರಿತು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಚಾಮರಾಜನಗರದ DYSP ಆದ ಸೈಬರ್ ಕ್ರೈಮ್ ವಿಭಾಗದ DYSP ಆದ ಪವನ್ ಅವರು ಇದರ ಬಗ್ಗೆ ಹೆಚ್ಚಿನ ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದರ ಲಿಂಕ್ಗಳನ್ನು ನಾನು ನಿಮಗೆ ಕಳಿಸ್ತೀನಿ. ದಯವಿಟ್ಟು ಎಲ್ಲರೂ ಒಮ್ಮೆಯಾದರೂ ಅದನ್ನು ನೋಡಿ, ಅದರ ಒಂದು ಸಹಾಯವಾಣಿ ಇರುತ್ತೆ. ಮತ್ತು ಈ ಒಂದು ತೊಂದರೆಗೆ ಏನಾದರೂ ನಾವು ಸಿಗಾಕೊಂಡಾಗ ಯಾವ ರೀತಿ ನಾವು ಅದರಿಂದ ಹೊರಬರಬಹುದು, ಈ ಸೈಬರ್ ಕಳ್ಳರಿಂದ ನಾವು ಯಾವ ರೀತಿ ತಪ್ಪಿಸ್ಕೊಳ್ಬಹುದು ಅನ್ನುವುದನ್ನು ಅದರಲ್ಲಿ ಬಹಳ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಕಾರಣ ಹಿಂದಿನ ಕಾಲದಲ್ಲಿ ಕನ್ನ ಕೊರೆಯೋದು, ಬಾಗಿಲು ಹೊಡೆಯೋದು, ಲೂಟಿ ಮಾಡೋದು ಈ ಥರದ್ದು ನಡೀತಾ ಇತ್ತು. ಆದರೆ ಈಗ ಅವರು ಬಹಳ ಜಾಣರಾಗಿದ್ದಾರೆ. ಅದರಲ್ಲೂ ಹ್ಯಾಕರ್ಗಳೇನು ಮಾಡ್ತಾರೆ, ನೇರವಾಗಿ ಯಾವುದೋ ಒಂದು ದೇಶದ ಯಾವುದೋ ಒಂದು ಮೂಲೆ, ಅಥವಾ ದೇಶ ಅಲ್ಲ ವಿದೇಶದಲ್ಲಿ ಎಲ್ಲೋ ಒಂದು ಕಳೆ ಕೂತ್ಕೊಂಡು ನಮ್ಮ ಬ್ಯಾಂಕಿನಲ್ಲಿರುವ ಎಲ್ಲ ಹಣವನ್ನು ದೋಚುವಂತಹದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇಂತಹ ಒಂದು ತೊಂದರೆಗೆ ನಾನು ಸಹ ಒಳಗಾಗಿದ್ದೆ. ನನ್ನ ಕುಟುಂಬದಲ್ಲೂ ಒಮ್ಮೆ ನನ್ನ ಮಗನಿಗೆ ಅವನಿಗೆ ಯಾವುದೋ ಒಂದು ಪಾರ್ಸಲ್ ಬಂದಿದೆ ಕೊರಿಯಾದಿಂದ, ಅದರಲ್ಲಿ ಡ್ರಗ್ಸ್ ಇದೆ ಅಂತೇಳಿ ಪೊಲೀಸ್ ವೇಷದಲ್ಲಿ ಕೂತ್ಕೊಂಡು ಒಬ್ಬರು ನಮಗೆ ಕಾಲ್ ಮಾಡಿದರು. ಆವಾಗ ತಕ್ಷಣ ನಾನು ಸೈಬರ್ ಕ್ರೈಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಈ ಥರ ಭಾಳಷ್ಟು ನಡೀತಾ ಇದೆ. ಅದೇ ಥರದ ಒಂದು ಸೆಟಪ್ ಮಾಡಿರ್ತಾರೆ, ಪೊಲೀಸ್ ಸ್ಟೇಷನನ್ನು ಥರನೇ ನಮಗೆ ಕಾಣುತ್ತೆ, ಅದೇ ವೇಷದಲ್ಲಿ ಅವ್ರು ಇರ್ತಾರೆ. ಹಾಗಾಗಿ ಇಂಥ ಕರೆಗಳನ್ನು ತಾವು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾರೆ. ಇದೇ ರೀತಿ ಕೆಲವೊಮ್ಮೆ ವಿಡಿಯೋ ಕಾಲ್ಗಳು ಮಾಡ್ತಾರೆ. ಸಡನ್ನಾಗಿ ನಿಮಗೆ ಅರಿವಿಲ್ಲದೆ ಆ ವಿಡಿಯೋ ಕಾಲ್ನ ನೀವು ತಗೊಂಡಾಗ ನಿಮ್ಮನ್ನು ಅದರಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಒಂದು ಮಾಸ್ಕ್ ಮಾಡಿ ಬೇರೆ ಥರದ ಒಂದು ಕಂಟೆಂಟ್ನ ಅದರಲ್ಲಿ ಕ್ರಿಯೇಟ್ ಮಾಡಿ ತಮ್ಮಿಂದ ಹಣ ವಸೂಲು ಮಾಡುವಂತಹ ಎಲ್ಲ ಕೆಲಸಗಳು ನಡೀತಾ ಇರುತ್ತೆ. ಅದಕ್ಕೆ ಎಲ್ಲರೂ ಎಲ್ಲೋ ಒಂದು ಕಡೆ ನಮಗೆ ಅರಿವಿಲ್ಲದೆ ನಾವು ಅದಕ್ಕೆ ತುತ್ತಾಗಿರ್ತೀವಿ. ಹಾಗಾಗಿ ಇನ್ನಷ್ಟು ಜಾಗೃತಿ ನಾವು ವಹಿಸಬೇಕು ಅಂತಂದರೆ ನಮಗೆ ಈ ಸೈಬರ್ ಕ್ರೈಮ್ ಬಗ್ಗೆ ಹೆಚ್ಚಿನ ಅರಿವು ಬೇಕು. ಅದರ ಒಂದು ಮಾಹಿತಿಯನ್ನು, ಲಿಂಕನ್ನು ನಾನು ಕೊಟ್ಟಿರ್ತೀನಿ. ದಯವಿಟ್ಟು ಒಮ್ಮೆಯಾದರೂ ಅದನ್ನು ನೋಡಿ ತಮಗೆ ಗೊತ್ತಿರುವ ಎಲ್ಲ ಕಾಂಟ್ಯಾಕ್ಟ್ಸ್ಗಳಲ್ಲಿ ಅದನ್ನು ಆದಷ್ಟು ಶೇರ್ ಮಾಡಿ. ಬೇರೆ ಬೇರೆ ಏನೇನೋ ಬೇಡದ ಕಂಟೆಂಟ್ಗಳನ್ನು ನಾವು ಶೇರ್ ಮಾಡ್ತಾ ಇರ್ತೀವಿ, ಅದರಿಂದ ಯಾರಿಗೂ ಏನೂ ಪ್ರಯೋಜನ ಆಗಲ್ಲ. ಆದರೆ ಜನಸಾಮಾನ್ಯರು ತಿಳಿದುಕೊಳ್ಳಲೇಬೇಕಾದ ಕೆಲವೊಂದು ವಿಚಾರಗಳಿರುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಲಿಂಕ್ಸ್ಗಳಲ್ಲಿರುತ್ತೆ. ತಾವು ದಯವಿಟ್ಟು ಒಮ್ಮೆ ಆದರೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. ನಮಸ್ಕಾರಗಳು.